ಕೈಕೇಯಿಯ ಕರ್ಣಕಠೋರವಾದಂತಹ ಮಾತುಗಳನ್ನು ಕೇಳಿದ ತಕ್ಷಣವೇ ದಶರಥ ರಾಜನು ಬಹಳ ಸಂತಾಪಗೊಳ್ಳುತ್ತಾನೆ, ಚಿಂತಾಮಗ್ನನಾಗಿ ಬಿಟ್ಟ. ಸ್ವಲ್ಪ ಹೊತ್ತು ಅವನಿಗೆ ಏನು ಮಾಡಬೇಕೆಂಬುದೇ ತಿಳಿಯಲಿಲ್ಲ. ಇದೇನು ಹಗಲುಗನಸೆ? ನಾನು ಜಾಗೃತನಾಗಿದ್ದೇನೆಯೇ? ನನ್ನ ಬುದ್ಧಿಗೇನಾದರೂ ವಿಮೋಹಗೊಂಡಿರುವುದೇ? ಜನ್ಮಾಂತರದಲ್ಲಿ ಅನುಭವಿಸಿರುವ ವಿಷಯದ ಸ್ಮರಣೆಯೇ? ಪಿತ್ತ ವಿಕಾರದಿಂದ ಚಿತ್ತಮೋಹ ಉಂಟಾಗಿ ಎಲ್ಲವೂ ಅದಲು ಬದಲಾಗಿ ಕಾಣುತ್ತಿದೆಯೇ? ಹೀಗೆಲ್ಲ ಯೋಚನೆ ಮಾಡುತ್ತಿದ್ದ ರಾಜನಿಗೆ ಸ್ವಲ್ಪವಾದರೂ ಸುಖ ಇಲ್ಲವಾಯಿತು. ಕೈಕೇಯಿಯ ಮಾತೆಂಬ ಚಾವಟಿಯಿಂದ ಪ್ರಹೃತನಾಗಿ ಸ್ವಲ್ಪ ಹೊತ್ತು ಬುದ್ಧಿಗೆಟ್ಟಿದ್ದ ರಾಜನು ಪುನಃ ಸಂಜ್ಞೆಯನ್ನು ಪಡೆದು ಹೆಣ್ಣು ಹುಲಿಯನ್ನು ಕಂಡ ಜಿಂಕೆಯಂತೆ ಕೈಕೇಯಿಯನ್ನು ನೋಡಿ ದೀನನೂ ಅತಿ ದುಃಖಿತನೂ ಆದ. ಬರಿಯ ನೆಲದ ಮೇಲೆ ಕುಳಿತಿದ್ದ ರಾಜನು ಮಂಡಲದಲ್ಲಿ ಮಂತ್ರದಿಂದ ಅಭಿಮಂತ್ರಿತವಾಗಿ ಬಂಧಿಸಲ್ಪಟ್ಟ ವಿಷಸರ್ಪದಂತೆ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ, ಅಯ್ಯೋ ನನ್ನ ರಾಜ್ಯತ್ವಕ್ಕೆ ಧಿಕ್ಕಾರವಿರಲಿ ಎಂದು ಉದ್ಗರಿಸುತ್ತಾ ಶೋಕ ಸಂತಪ್ತನಾಗಿ ಪುನಃ ಎಚ್ಚರ ತಪ್ಪಿ ಕೆಳಗೆ ಬಿದ್ದುಬಿಟ್ಟ. ಬಹಳ ಹೊತ್ತಿನ ನಂತರ ಎಚ್ಚರಗೊಂಡಂತಹ ರಾಜನು ಇನ್ನಷ್ಟು ದುಃಖಿತನಾಗಿ ಮತ್ತು ಪರಮ ಕ್ರುದ್ಧನಾಗಿ ಕಣ್ಣುಗಳಿಂದಲೇ ಕೈಕೇಯಿಯನ್ನು ದಹಿಸಿಬಿಡುವನೋ ಎಂಬ ರೀತಿಯಲ್ಲಿ ಅವಳನ್ನು ದುರುದುರನೆ ನೋಡುತ್ತಾ ಹೇಳಿದ, ಅತ್ಯಂತ ಕ್ರೂರ ಸ್ವಭಾವದವಳೇ, ದುರಾಚಾರಿಣಿಯೇ, ಕುಲ ವಿನಾಶಿನಿಯೇ, ಪಾಪಿಷ್ಟಳೇ, ರಾಮನು ನಿನಗೆ ಯಾವ ಅಪರಾಧವನ್ನು ಮಾಡಿದ್ದಾನೆ? ಅಥವಾ ನಾನಾದರೂ ನಿನಗೆ ಯಾವ ಅಪರಾಧವನ್ನು ಮಾಡಿದೆ? ಮಹಾತ್ಮನಾದ ರಾಘವನು ತನ್ನ ತಾಯಿಗೆ ಮಾಡುವ ಶುಶ್ರೂಷೆಯನ್ನೇ ನಿನಗೂ ಮಾಡುತ್ತಿದ್ದ. ನಿನ್ನನ್ನು ಅವನು ಹೆತ್ತ ತಾಯಿ ಎಂದೇ ಭಾವಿಸಿದ್ದಾನೆ. ನಿನ್ನಲ್ಲಾಗಲಿ ಕೌಸಲ್ಯೆಯಲ್ಲಾಗಲಿ ಅವನಿಗೆ ಯಾವ ವ್ಯತ್ಯಾಸವೂ ಇಲ್ಲ. ಅಂತಹವನಿಗೆ ನೀನು ಈ ಅನರ್ಥವನ್ನು ಉಂಟು ಮಾಡಲು ಯತ್ನಿಸುತ್ತಿರುವುದಕ್ಕೆ ಕಾರಣವೇನು? ನಿನ್ನ ನಿಜ ಸ್ವರೂಪ ಏನು ಎಂಬುದನ್ನು ತಿಳಿಯದೆ ತೀಕ್ಷ್ಣವಾದ ವಿಷದಿಂದ ಕೂಡಿರುವ ಹೆಣ್ಣು ಹಾವನ್ನು ಮನೆಯಲ್ಲಿಟ್ಟುಕೊಳ್ಳುವಂತೆ ನನ್ನ ವಿನಾಶಕ್ಕಾಗಿಯೇ ರಾಜಪುತ್ರಿಯಾದ ನಿನ್ನನ್ನು ನನ್ನ ಅರಮನೆಗೆ ಕರೆತಂದಂತಾಯಿತು. ಈ ಪ್ರಪಂಚದಲ್ಲಿರುವ ಸಕಲ ಪ್ರಜೆಗಳು ಶ್ರೀರಾಮನ ಸದ್ಗುಣಗಳನ್ನು ಕೊಂಡಾಡುತ್ತಿರುವಾಗ ಅವನ ಯಾವ ಅಪರಾಧವನ್ನು ನೆಪ ಮಾಡಿಕೊಂಡು ನನಗೆ ಅತ್ಯಂತ ಪ್ರಿಯವಾದ ಅವನನ್ನು ಪರಿತ್ಯಜಿಸಲಿ? ಅಂತಹ ಪ್ರಸಂಗವು ಸಂಭವಿಸಿದರೆ ಕೌಸಲ್ಯೆ ಸುಮಿತ್ರೆಯರನ್ನಾದರೂ ಪರಿತ್ಯಜಿಸುತ್ತೇನೆ, ಈ ಸಾಮ್ರಾಜ್ಯವನ್ನಾದರೂ ಪರಿತ್ಯಜಿಸುತ್ತೇನೆ, ನನ್ನ ಪ್ರಾಣವನ್ನಾದರೂ ಬಿಟ್ಟು ಬಿಡುತ್ತೇನೆ. ಆದರೆ ಪಿತೃವತ್ಸಲನಾದ ಶ್ರೀರಾಮನನ್ನು ಮಾತ್ರ ಪರಿತ್ಯಾಗ ಮಾಡುವ ಸಾಧ್ಯತೆಯೇ ಇಲ್ಲ. ನನ್ನ ಹಿರಿಯ ಮಗನಾದ ನಯನಾಭಿರಾಮನಾದ ಶ್ರೀರಾಮನನ್ನು ನೋಡಿದ ತಕ್ಷಣವೇ ನನಗೆ ಅನಿರ್ವಾಚ್ಯವಾದಂತಹ ಸಂತೋಷ ಉಂಟಾಗುತ್ತದೆ. ಕ್ಷಣಕಾಲ ಅವನನ್ನು ಕಾಣದಿದ್ದರೂ ನನ್ನ ಚೈತನ್ಯವೇ ಉಡುಗಿ ಹೋಗುತ್ತದೆ. ಕೈಕೇಯಿ, ಈ ಪ್ರಪಂಚವು ಸೂರ್ಯನಿಲ್ಲದೆಯೇ ಉಳಿಯಬಹುದು, ನೆಟ್ಟ ಸಸಿಗಳು ನೀರಿಲ್ಲದೆಯೇ ಬೆಳೆಯಲೂಬಹುದು. ಆದರೆ ರಾಮನಿಲ್ಲದಿದ್ದರೆ ಈ ನನ್ನ ದೇಹದಲ್ಲಿ ಪ್ರಾಣಗಳು ಖಂಡಿತವಾಗಿಯೂ ಉಳಿಯಲಾರವು. ಪಾಪ ಸಂಕಲ್ಪಳೆ, ಈ ಕಾರಣದಿಂದಾಗಿ ನನ್ನ ಪ್ರಾಣಕ್ಕೆ ವ್ಯಾಘಾತವನ್ನು ಉಂಟು ಮಾಡುವ ಈ ನಿನ್ನ ಪಾಪ ಸಂಕಲ್ಪವನ್ನು ಪರಿತ್ಯಜಿಸಿಬಿಡು. ನಿನ್ನ ಕಾಲುಗಳಿಗೆ ಬಿದ್ದಾದರೂ ಬೇಡಿಕೊಳ್ಳುತ್ತೇನೆ, ನನ್ನ ವಿಷಯದಲ್ಲಿ ಪ್ರಸನ್ನಳಾಗು. ಪಾಪಿಷ್ಟಳೇ, ಪರಮ ದಾರುಣವಾದ ಈ ದುರಾಲೋಚನೆಯನ್ನು ನೀನು ಏಕಾದರೂ ಮಾಡಿದೆ? ಯಾವ ಕಾರಣದಿಂದಾಗಿ ನಿನಗೆ ಇಂತಹ ದುಷ್ಟ ಯೋಚನೆಯು ಹೊಳೆಯಿತು? ಕೈಕೇಯಿ, ಭರತನ ಹಿತಗಳ ವಿಷಯದಲ್ಲಿ ನನ್ನೊಡನೆ ಜಿಜ್ಞಾಸೆ ಮಾಡಲು ಇಚ್ಛಿಸಿರುವೆಯಾ? ಆಗಲಿ, ಭರತನ ಹಿತದ ವಿಷಯದಲ್ಲಿ ಇಬ್ಬರೂ ಜಿಜ್ಞಾಸೆ ಮಾಡಿ ಒಂದು ನಿರ್ಧಾರಕ್ಕೆ ಬರೋಣ. ಭರತನಿಗೆ ಹಿತವನ್ನು ಬಯಸುವ ನೀನು ರಾಮನಿಗೆ ಅಹಿತವನ್ನು ಮಾಡುವ ಕಾರಣವಿಲ್ಲ. ರಾಮನ ವಿಷಯವಾಗಿ ನೀನೇ ಹಿಂದೆ ಹೇಳಿದ್ದನ್ನು ನೆನಪು ಮಾಡಿಕೊ. ರಾಮನು ನನ್ನ ಹಿರಿಯ ಮಗನು, ಶುಭ ಲಕ್ಷಣ ಸಂಪನ್ನನು, ಧರ್ಮಿಷ್ಠರಲ್ಲಿ ಅಗ್ರಗಣ್ಯನು. ಹೀಗೆಲ್ಲ ನನ್ನೊಡನೆ ಹೇಳುತ್ತಿದ್ದಿ. ರಾಮನಿಂದ ಶುಶ್ರೂಷೆ ಮಾಡಿಸಿಕೊಳ್ಳುವ ಸಲುವಾಗಿ
ಪ್ರಿಯವಾದಿನಿಯಾದ ನೀನು ಇಂತಹ ಪ್ರಯೋಕ್ತಿಗಳನ್ನು ಆಡಿದ್ದಿರಬಹುದು. ಏಕೆಂದರೆ ಸಕಲ ಗುಣ ಸಂಪನ್ನನಾದ ಶ್ರೀರಾಮನ ಪಟ್ಟಾಭಿಷೇಕ ವಾರ್ತೆಯನ್ನು ಕೇಳಿ ಆನಂದ ತುಂದಿಲಳಾಗಬೇಕಾಗಿದ್ದ ನೀನು ದುಃಖದಿಂದ ಪರಿತಪಿಸುತ್ತಿದ್ದಿ. ನನ್ನನ್ನು ಬಹಳವಾಗಿ ಸಂತಾಪಗೊಳಿಸುತ್ತಿದ್ದಿ. ಇತರರ ದುಷ್ಟ ಬೋಧನೆಗಳಿಗೆ ಕಿವಿಗೊಟ್ಟು ಪರಾಧೀನಳಾಗಿ ಶೂನ್ಯವಾಗಿರುವ ಈ ಕ್ರೋಧಾಗಾರವನ್ನು ಪ್ರವೇಶಿಸಿದ್ದಿ. ನೀತಿ ಸಂಪನ್ನಳೇ, ನೀತಿಯುಕ್ತವಾಗಿದ್ದ ನಿನ್ನ ಬುದ್ಧಿಯು ಹೀಗೆ ವಿಕಾರ ಹೊಂದಲಾಗಿ ಈ ಇಕ್ಷ್ವಾಕು ಕುಲಕ್ಕೆ ಮಹತ್ತರವಾದ ಅನರ್ಥವು ಪ್ರಾಪ್ತವಾದಂತಾಗಿದೆ. ಈ ಹಿಂದೆ ನೀನು ನನ್ನ ವಿಷಯದಲ್ಲಿ ಅಯುಕ್ತವಾದುದನ್ನಾಗಲಿ ಅಪ್ರಿಯವಾದುದನ್ನಾಗಲಿ ಮಾಡಿರುವುದಿಲ್ಲ. ಹಾಗಾಗಿ ವಿಶಾಲಾಕ್ಷಿಯೇ, ನೀನೀಗ ಹೇಳುತ್ತಿರುವ ಕರ್ಣಕಠೋರವಾದ ಮಾತುಗಳು ಸಹಜವಾಗಿ ನಿನ್ನ ಅಂತಃಕರಣದಿಂದ ಬಂದಿರುವವೆಂದು ನಾನು ನಂಬುತ್ತಿಲ್ಲ. ನಿಶ್ಚಯವಾಗಿಯೂ ನಿನಗೆ ರಾಘವನು ಮಹಾತ್ಮನಾದ ಭರತನಿಗೆ ಸಮಾನನಾಗಿದ್ದವನಲ್ಲವೇ? ನೀನು ನಿನ್ನ ಮಗನಾದ ಭರತನಲ್ಲಿ ಇಟ್ಟಿದ್ದ ವಾತ್ಸಲ್ಯವನ್ನೇ ರಾಮನಲ್ಲಿಯೂ ಇಟ್ಟಿದ್ದಿ. ಈ ವಿಷಯವಾಗಿ ನೀನೇ ನನಗೆ ಹಲವಾರು ಬಾರಿ ಹೇಳಿದ್ದಿ. ಯಶಸ್ವಿಯಾದ ಧರ್ಮಾತ್ಮನಾದ ರಾಮನು 14 ವರ್ಷಗಳ ಕಾಲ ವನವಾಸ ಮಾಡುವುದು ನಿನಗೆ ಹೇಗೆ ತಾನೇ ರುಚಿಸಿತು? ದೇವಿ, ರಾಮನು ವನವಾಸ ಮಾಡುವುದರಿಂದ ನೀನು ಹೇಗೆ ತಾನೇ ಸಂತೋಷಿಸುತ್ತಿ? ಅತ್ಯಂತ ಸುಕುಮಾರನಾದ ಧರ್ಮದಲ್ಲಿಯೇ ದೃಢವಾದ ಮನಸ್ಸುಳ್ಳ ಶ್ರೀರಾಮನು ಅತ್ಯಂತ ಭೀಕರವಾದ ಅರಣ್ಯದಲ್ಲಿ ವಾಸ ಮಾಡುವುದನ್ನು ಹೇಗೆ ತಾನೇ ಇಷ್ಟಪಡುತ್ತಿ? ನಿನ್ನ ಶುಶ್ರೂಷೆಯಲ್ಲಿಯೇ ಸದಾ ನಿರತನಾದ ಲೋಕಾಭಿರಾಮನಾದ ರಾಮನ ವನವಾಸವನ್ನು ನೀನು ಯಾಕಾಗಿ ಇಷ್ಟಪಡುತ್ತಿದ್ದಿ? ಭರತನಿಗಿಂತಲೂ ಹೆಚ್ಚಾಗಿ ರಾಮನೇ ನಿನ್ನ ಶುಶ್ರೂಷೆಯನ್ನು ಸರ್ವದಾ ಮಾಡುತ್ತಿರುವನು. ಹಾಗಾಗಿ ನಿನ್ನ ವಿಷಯದಲ್ಲಿ ರಾಮನಿಗಿಂತಲೂ ವಿಶೇಷವಾದ ಭಕ್ತಿಯು ಭರತನಿಗೆ ಇರುವುದೆಂದು ನಾನು ಖಂಡಿತ ಭಾವಿಸುವುದಿಲ್ಲ. ಮಾತಾ ಪಿತೃಗಳ ಶುಶ್ರೂಷೆಯಲ್ಲಿ, ಹಿರಿಯರಿಗೆ ಗೌರವವನ್ನು ತೋರುವುದರಲ್ಲಿ, ವಿನಯದಲ್ಲಿ, ಹೇಳಿದ ಕೆಲಸವನ್ನು ಮಾಡುವುದರಲ್ಲಿ, ಪ್ರಾಮಾಣಿಕತೆಯಲ್ಲಿ ಪುರುಷ ಶ್ರೇಷ್ಠನಾದ ರಾಮನನ್ನು ಮೀರಿಸಿರುವವರು ಯಾರಿದ್ದಾರೆ? ನಮ್ಮ ಅಂತಃಪುರದಲ್ಲಿರುವ ಸಾವಿರಾರು ಸ್ತ್ರೀಯರಲ್ಲಿ ಯಾವಳೂ ಕೂಡ ರಾಮನು ಅಕಾರ್ಯ ಮಾಡಿರುವನೆಂದು ಹೇಳಿರುವುದಿಲ್ಲ. ನಮ್ಮನ್ನು ಆಶ್ರಯಿಸಿ ಜೀವಿಸುತ್ತಿರುವ ಸಾವಿರಾರು ಮಂದಿ ಪರಿಜನರಲ್ಲಿ ಯಾವನೊಬ್ಬನೂ ಕೂಡ ರಾಮನು ಅಸೂಯಾಪರನೆಂದಾಗಲಿ, ತನ್ನ ಮೇಲಿನ ಅಸೂಯೆಯಿಂದ ತನಗೆ ತೊಂದರೆ ಮಾಡಿದನೆಂದಾಗಲಿ ಹೇಳಿಲ್ಲ. ಪರಿವಾದ ಅಪವಾದಗಳೆರಡೂ ರಾಮನಿಗೆ ಸಲ್ಲವು. ಮನುಜ ವ್ಯಾಘ್ರನಾದ ಶ್ರೀರಾಮನು ನಿಷ್ಕಪಟವಾದ ಬುದ್ಧಿಯಿಂದ ಸಕಲ ಪ್ರಜೆಗಳನ್ನು, ಪ್ರಾಣಿಗಳನ್ನು ಸಂತೈಸುತ್ತಾನೆ. ಪ್ರಜೆಗಳಿಗೆ ಸಂತೋಷವನ್ನುಂಟು ಮಾಡುತ್ತಾ ಅವರನ್ನು ತನ್ನವರನ್ನಾಗಿ ಮಾಡಿಕೊಳ್ಳುತ್ತಾನೆ. ವೀರನಾದ ರಾಮನು ಸತ್ಯನಿಷ್ಠೆಯಿಂದ ಉತ್ತಮ ಲೋಕಗಳನ್ನು ಜಯಿಸಿದ್ದಾನೆ. ದೀನರಿಗೆ ಯಥೇಚ್ಛವಾಗಿ ದ್ರವ್ಯವನ್ನು ದಾನ ಮಾಡಿ ಅವರ ಹೃದಯವನ್ನು ಗೆದ್ದಿದ್ದಾನೆ. ಗುರುಜನರಿಗೆ ಶುಶ್ರೂಷೆ ಮಾಡಿ ಅವರ ಅನುಗ್ರಹವನ್ನು ಸಂಪಾದಿಸಿದ್ದಾನೆ. ಧನುಸ್ಸಿನ ಪ್ರದರ್ಶನ ಮಾತ್ರದಿಂದಲೇ ಯುದ್ಧದಲ್ಲಿ ಶತ್ರುಗಳನ್ನು ಗೆದ್ದಿದ್ದಾನೆ. ಸತ್ಯನಿಷ್ಠೆ, ದಾನ, ತಪಸ್ಸು, ತ್ಯಾಗ, ಎಲ್ಲರೊಡನೆಯೂ ಮೈತ್ರಿ, ಸರ್ವದಾ ಪರಿಶುದ್ಧತೆ, ಸರಳತೆ, ವಿದ್ಯಾ ತತ್ಪರತೆ, ಗುರು ಶುಶ್ರೂಷೆ, ಈ ಗುಣಗಳು ರಾಮನಲ್ಲಿ ಮೂರ್ತಿಮತ್ತಾಗಿ ನೆಲೆಸಿವೆ. ಮಹಾಪ್ರಾಮಾಣಿಕನಾದ, ದೇವತೆಗಳಿಗೆ ಸಮಾನನಾದ, ಮಹರ್ಷಿಗಳ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿರುವ ಶ್ರೀರಾಮನ ವಿಷಯದಲ್ಲಿ ಪಾಪಹೇತುವಾದ ಮಾತನ್ನು ನೀನು ಹೇಗೆ ತಾನೇ ಹೇಳಿದೆ? ಪ್ರಜೆಗಳೊಡನೆ ಯಾವಾಗಲೂ ಪ್ರಿಯವಾದ ಮಾತುಗಳನ್ನೇ ಆಡುವ ರಾಮನು ಒಮ್ಮೆಯಾದರೂ ಅಪ್ರಿಯವಾದ ಮಾತನ್ನಾಡಿದುದು ನನ್ನ ಸ್ಮರಣೆಯಲ್ಲಿ ಇಲ್ಲ. ಹೀಗಿರುವಾಗ ಅವನು ನಿನ್ನ ವಿಷಯದಲ್ಲಿ, ಅದರಲ್ಲಿಯೂ ತಾಯಿಯ ವಿಷಯದಲ್ಲಿ ಅಪ್ರಿಯವಾದ ಮಾತುಗಳನ್ನು ಆಡುತ್ತಾನೆಂದು ಹೇಗೆ ತಾನೇ ಹೇಳಲಿ? ಯಾವ ಮಹಾಪುರುಷನಲ್ಲಿ ಕ್ಷಮೆ, ತಪಸ್ಸು, ತ್ಯಾಗ, ಸತ್ಯಸಂಧತೆ, ಧರ್ಮನಿಷ್ಠೆ, ಕೃತಜ್ಞತೆ,
ಭೂತದಯೆ, ಅಹಿಂಸೆ, ಈ ಕಲ್ಯಾಣ ಗುಣಗಳೆಲ್ಲವೂ ನೆಲೆಸಿರುವವೋ ಅಂತಹ ರಾಮನಿಲ್ಲದಿದ್ದರೆ ನನಗೆ ಗತಿಯಾರು? ಕೈಕೇಯಿ, ವೃದ್ಧನಾಗಿರುವ, ಅಂತ್ಯಕಾಲವನ್ನು ಸಮೀಪಿಸುತ್ತಿರುವ ನಿನ್ನ ಮಾತುಗಳನ್ನು ಕೇಳಿ ಬಹಳವಾಗಿ ಪರಿತಪಿಸುತ್ತಿರುವ, ರಾಮ ವಿಯೋಗದ ಭೀತಿಯಿಂದ ದೈನ್ಯದಿಂದ ಕೂಡಿದ ಮಾತುಗಳನ್ನು ಬಾರಿ ಬಾರಿಗೂ ಹೇಳುತ್ತಿರುವ ನನ್ನ ವಿಷಯದಲ್ಲಿ ದಯೆ ತೋರುವುದು ನಿನಗೆ ಯೋಗ್ಯವಾಗಿದೆ. ಸಾಗರಾಂತವಾದ ಈ ನನ್ನ ರಾಜ್ಯದಲ್ಲಿ ಯಾವ ಯಾವ ಅನರ್ಘ ವಸ್ತುಗಳಿವೆಯೋ ಆ ಎಲ್ಲ ವಸ್ತುಗಳನ್ನು ನಿನಗೆ ತರಿಸಿಕೊಡುತ್ತೇನೆ. ರಾಮನಲ್ಲಿ ಮಾತ್ರ ಕೋಪಗೊಳ್ಳಬೇಡ. ದೇವಿ, ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಿನ್ನ ಕಾಲುಗಳನ್ನು ಮುಟ್ಟಿ ನಮಸ್ಕಾರವನ್ನೂ ಮಾಡುತ್ತೇನೆ. ರಾಮನಿಗೆ ನೀನು ಶರಣ್ಯಳಾಗು. ರಾಮನನ್ನು ರಕ್ಷಿಸು. ವರದಾನವೆಂಬ ಒಂದು ಪ್ರತಿಜ್ಞಾ ವಚನವನ್ನು ನಡೆಸಿಕೊಡಲು ಹೋಗಿ ಜ್ಯೇಷ್ಠ ವ್ಯತಿಕ್ರಮದ ಮತ್ತು ನಿರಪರಾಧಿಯನ್ನು ಕಾಡಿಗಟ್ಟಿದ ಅಧರ್ಮವು ನನ್ನನ್ನು ತಾಗದಿರಲಿ. ಹೀಗೆ ದುಃಖದಿಂದ ಪರಿತಪಿಸುತ್ತಿದ್ದ, ವಿಲಪಿಸುತ್ತಿದ್ದ, ಬುದ್ಧಿಹೀನನಾಗಿದ್ದ, ನೆಲದಲ್ಲಿ ಹೊರಳಾಡುತ್ತಿದ್ದ, ಶೋಕದ ಕಣ್ಣೀರಿನಿಂದ ಚೆನ್ನಾಗಿ ನೆನೆದು ಹೋಗಿದ್ದ, ಶೋಕ ಸಮುದ್ರದ ಪಾರವನ್ನು ತೋರೆಂದು ಬಾರಿ ಬಾರಿಗೂ ಪತ್ನಿಯನ್ನು ಪ್ರಾರ್ಥಿಸುತ್ತಿದ್ದ ದಶರಥನನ್ನು ಕುರಿತು ಭಯಂಕರ ರೂಪವನ್ನು ತಾಳಿದ ಕೈಕೇಯಿಯು ಅತ್ಯಂತ ಘೋರವಾದ ಮಾತುಗಳನ್ನು ಹೇಳುತ್ತಾಳೆ. ಮಹಾರಾಜ, ವರಗಳನ್ನು ಕೊಟ್ಟು ಅವುಗಳನ್ನು ಕಾರ್ಯಗತ ಮಾಡಬೇಕಾದ ಕಾಲದಲ್ಲಿ ನೀನು ಅನುತಾಪ ಪಡುವುದಾದರೆ ನಾನು ಧಾರ್ಮಿಕ, ಧರ್ಮಪ್ರಿಯ, ಧರ್ಮಾತ್ಮ ಮುಂತಾಗಿ ಈ ಪ್ರಪಂಚದಲ್ಲಿ ಹೇಗೆ ತಾನೇ ಹೇಳಿಕೊಳ್ಳುವೆ? ಅನೇಕಾನೇಕ ರಾಜರ್ಷಿಗಳು ಒಂದೆಡೆಯಲ್ಲಿ ಸೇರಿ ಸಮಯದಲ್ಲಿ ಉಪಕಾರ ಮಾಡಿದ ನನಗೆ ನೀನು ವರಪ್ರದಾನ ಮಾಡಿದ ವಿಷಯವನ್ನು, ಆ ವರಗಳನ್ನು ಕಾರ್ಯಗತ ಮಾಡುವ ಕಾಲವು ಸನ್ನಿಹಿತವಾದಾಗ ನೀನು ಪರಿತಾಪಪಟ್ಟ ವಿಷಯವನ್ನು ಚರ್ಚಿಸಿದ್ದೆ. ಆದರೆ ಅವರಿಗೆ ನೀನು ಏನೆಂದು ಸಮಾಧಾನ ಹೇಳುತ್ತಿ? ಯಾವಳ ಪ್ರಸನ್ನತೆಯಿಂದ ನಾನು ಬದುಕಿರುವೆನೋ ಮತ್ತು ಯಾವಳು ನನ್ನನ್ನು ಅಪಾಯದಿಂದ ಪಾರು ಮಾಡಿದಳೋ ಅಂತಹವಳಿಗೆ ಸುಪ್ರೀತನಾಗಿ 2 ವರಗಳನ್ನು ಕೊಟ್ಟ ನಾನು ಅವುಗಳನ್ನು ಕಾರ್ಯಗತ ಮಾಡಿಕೊಡಬೇಕೆಂದು ಕೈಕೇಯಿಯು ಪ್ರಾರ್ಥಿಸಿದಾಗ ನಿರಾಕರಿಸಿದೆನು. ವರ ಕೊಟ್ಟಿದ್ದನ್ನೇ ಸುಳ್ಳಾಗಿ ಮಾಡಿಬಿಟ್ಟೆನು ಎಂದು ಧರ್ಮಿಷ್ಠರಾದ ರಾಜರ ಮುಂದೆ ನೀನು ಹೇಳಲಿದ್ದೀಯಾ? ನೀನೊಬ್ಬನು ಮಿಥ್ಯಾಭಾಷಿಯಾದುದರಿಂದ ಪ್ರತಿಜ್ಞಾ ಭಂಗದ ಕಳಂಕವು ಅಥವಾ ಅಪಯಶಸ್ಸು ನಿನಗೊಬ್ಬನಿಗೆ ಮಾತ್ರವೇ ಪ್ರಾಪ್ತವಾಗುವುದಿಲ್ಲ. ನಿನ್ನ ವಂಶದ ಮಹಾಮಹಿಮರಾದ ರಾಜರೆಲ್ಲರಿಗೂ ನೀನು ಅಪಯಶಸ್ಸನ್ನು ತರಲಿದ್ದಿ. ದಶರಥನ ವಂಶೀಯರೆಲ್ಲರಿಗೂ ಮಿಥ್ಯಾವಾದಿಗಳೆಂಬ ಕಳಂಕವು ಪ್ರಾಪ್ತವಾಗುವುದು. ಹೇಳಿದ ಮಾತನ್ನು ನಡೆಸಿಕೊಡುವುದಾಗಿ ಈಗ ತಾನೇ ಪ್ರತಿಜ್ಞಾಪೂರ್ವಕವಾಗಿ ಹೇಳಿ ಮರುಕ್ಷಣದಲ್ಲಿಯೇ ಅದಕ್ಕೆ ವಿರುದ್ಧವಾದ ಮಾತುಗಳನ್ನೇ ಆಡುತ್ತಿದ್ದಿ. ಶೈಬ್ಯ, ಅಲರ್ಕ ಇವರೇ ಮುಂತಾದ ರಾಜರ್ಷಿಗಳು ಪ್ರತಿಜ್ಞಾ ಪಾಲನೆಗಾಗಿ ಮಾಡಿರುವ ಮಹಾ ತ್ಯಾಗಕ್ಕೆ ಹೋಲಿಸುವುದಾದರೆ ನಿನ್ನ ತ್ಯಾಗವು ಅತ್ಯಲ್ಪವೆನಿಸದಿರದು. ಗಿಡಗ ಹಕ್ಕಿಯಿಂದ ಹಿಂಬಾಲಿಸಲ್ಪಟ್ಟ ಕಪೋತ ಪಕ್ಷಿಯು ಶೈಬ್ಯನ ಬಳಿಗೆ ಬಂದು ರಕ್ಷಣೆಯನ್ನು ಕೇಳಿದಾಗ ಪರಮಧಾರ್ಮಿಕನಾದ ಶೈಬ್ಯನು ಕಪೋತಕ್ಕೆ ರಕ್ಷಣೆ ನೀಡಿ ಆಹಾರವನ್ನು ಪ್ರಾರ್ಥಿಸಿದ ಗಿಡಗ ಪಕ್ಷಿಗೆ ತನ್ನ ಶರೀರದಿಂದ ಮಾಂಸವನ್ನೇ ಕತ್ತರಿಸಿಕೊಟ್ಟನು. ಅಲರ್ಕ ರಾಜನು ತನ್ನೆರಡು ಕಣ್ಣುಗಳನ್ನೇ ದಾನ ಮಾಡಿ ಉತ್ತಮವಾದ ಗತಿಯನ್ನು ಹೊಂದಿದನು. ಮಹಾರಾಜ, ಒಮ್ಮೆ ಪ್ರತಿಜ್ಞೆ ಮಾಡಿದರೆ ಧರ್ಮಜ್ಞರಾದವರು ಅದನ್ನು ನಿರಂತರವೂ ಪರಿಪಾಲಿಸುತ್ತಾರೆ. ಹಾಗೆ ಮಾಡಿದ ಪ್ರತಿಜ್ಞೆಯನ್ನು ಪರಿಪಾಲಿಸದಿದ್ದರೆ ಲೋಕವೇ ಉಳಿಯುವುದಿಲ್ಲ. ಸಮುದ್ರ ರಾಜನು ತೀರವನ್ನು ಅತಿಕ್ರಮಿಸಿ ಪ್ರಾಣಿಗಳಿಂದ ನಿಬಿಡವಾಗಿರುತ್ತಿದ್ದ ಭೂಭಾಗಗಳನ್ನು ಮುಳುಗಿಸಿಬಿಡುತ್ತಿದ್ದನು. ಅದರಿಂದ ಪ್ರಪಂಚಕ್ಕೆ ಅಪಾರವಾದ ಹಾನಿ ಉಂಟಾಗುತ್ತಿತ್ತು. ದೇವತೆಗಳೊಮ್ಮೆ ತೀರವನ್ನು ಅತಿಕ್ರಮಿಸಿ ಹೋಗದಂತೆ ಸಮುದ್ರ ರಾಜನನ್ನು ಕೇಳಿಕೊಂಡರು. ಸಮುದ್ರ ರಾಜನು ಅವರ ಮಾತಿಗೆ ಸಮ್ಮತಿಸಿ ಇನ್ನು ಮುಂದೆ ತೀರವನ್ನು ಅತಿಕ್ರಮಿಸಿ ಹೋಗುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ. ಅಂದಿನಿಂದ ಇಂದಿನವರೆಗೂ ಸಮುದ್ರವು ತನ್ನ ತೀರವನ್ನು ಅತಿಕ್ರಮಿಸುವುದಿಲ್ಲ.
ಪೂರ್ವಜರ ಇತಿಹಾಸಗಳನ್ನು ಸ್ಮರಿಸಿಯಾದರೂ ನೀನು ಮಾಡಿರುವ ಪ್ರತಿಜ್ಞೆಯನ್ನು ಸುಳ್ಳಾಗಿಸಬೇಡ. ದುರ್ಮತಿಯೇ, ಪರಮ ಧಾರ್ಮಿಕರ ವಂಶದಲ್ಲಿ ಹುಟ್ಟಿರುವ ನೀನು ಧರ್ಮವನ್ನು ಪರಿತ್ಯಜಿಸಿ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಕೌಸಲ್ಯೆಯೊಡನೆ ನಿತ್ಯವೂ ರಮಿಸಲು ಇಚ್ಛಿಸಿರುವೆಯಾ? ಮಹಾರಾಜ, ಈ ವಿಷಯವನ್ನು ಸ್ಪಷ್ಟವಾಗಿ ತಿಳಿಸಲು ಬಯಸುತ್ತೇನೆ. ನಾನು ಕೇಳಿರುವ 2 ವರಗಳು ಧರ್ಮದಿಂದ ಕೂಡಿರಲಿ ಅಥವಾ ಅಧರ್ಮದಿಂದ ಕೂಡಿರಲಿ. ನಾನು ಹಿಂದೆ ರಾಮನ ವಿಷಯದಲ್ಲಿ ಹೇಳಿರುವ ಪ್ರಶಂಸೆಯ ಮಾತು ಸತ್ಯವಾಗಿರಲಿ ಅಥವಾ ಸುಳ್ಳಾಗಿರಲಿ. ಈಗ ನೀನು ನನಗೆ ಯಾವ ಪ್ರತಿಜ್ಞೆಯನ್ನು ಮಾಡಿಕೊಟ್ಟೆಯೋ ಆ ಪ್ರತಿಜ್ಞಾ ವಚನಕ್ಕೆ ವ್ಯತಿಕ್ರಮವಿಲ್ಲ. ನೀನಿತ್ತಿರುವ ಪ್ರತಿಜ್ಞಾ ವಚನವನ್ನು ಉಲ್ಲಂಘಿಸಿ ರಾಮನಿಗೆ ನೀನೇನಾದರೂ ಪಟ್ಟಾಭಿಷೇಕವನ್ನು ಮಾಡಿದರೆ ಹೆಚ್ಚು ತೀಕ್ಷ್ಣವಾದ ವಿಷವನ್ನು ಕುಡಿದು ನೀನು ನೋಡುತ್ತಿರುವಂತೆಯೇ ಸತ್ತು ಹೋಗಿಬಿಡುತ್ತೇನೆ. ರಾಮ ಪಟ್ಟಾಭಿಷೇಕವಾದೊಡನೆಯೇ ರಾಜಮಾತೆಯಾಗಿ ಸಕಲ ಪ್ರಜೆಗಳು ಕೈಜೋಡಿಸಿಕೊಂಡು ಮಾಡುವ ಪ್ರಣಾಮಗಳನ್ನು ಅಟ್ಟಹಾಸದಿಂದ ಸ್ವೀಕರಿಸುವ ಕೌಸಲ್ಯೆಯನ್ನು ಒಂದು ದಿನವೂ ನಾನು ನೋಡಿ ಸಹಿಸಲಾರೆ. ಸವತಿಯ ಅಂತಹ ವೈಭವವನ್ನು ನೋಡುವುದಕ್ಕಿಂತಲೂ ನನಗೆ ಮರಣವೇ ಶ್ರೇಯಸ್ಕರವು. ಮನುಜಾಧಿಪನೇ, ನನ್ನ ಮೇಲೆ ಮತ್ತು ನನಗೆ ಪ್ರಾಣರೂಪನಾಗಿರುವ ಭರತನ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ, ನೀನು ರಾಮನನ್ನು ಅರಣ್ಯಕ್ಕೆ ಕಳುಹಿಸುವುದರ ಹೊರತಾಗಿ ಬೇರೆ ಯಾವುದರಿಂದಲೂ ನನಗೆ ಸಂತೋಷವಾಗುವುದಿಲ್ಲ. ಹೀಗೆ ತನ್ನ ಖಚಿತವಾದ ಅಭಿಪ್ರಾಯವನ್ನು ಸ್ಪಷ್ಟವಾದ ಮಾತುಗಳಿಂದ ಹೇಳಿ ಕೈಕೇಯಿಯು ಅಲ್ಲಿಂದ ವಿರಮಿಸಿದಳು. ರಾಮನ ವಿರಹವನ್ನು ನೆನೆದು ಗೋಳಾಡುತ್ತಿದ್ದ ರಾಜನಿಗೆ ಸಮಾಧಾನವಾಗುವ ಯಾವ ಮಾತನ್ನು ಆ ರಾಣಿಯು ಆಡಲಿಲ್ಲ. ರಾಮನಿಗೆ ವನವಾಸ, ಭರತನಿಗೆ ರಾಜ್ಯಾಭಿಷೇಕ ಎಂಬ 2 ಪರಮ ದಾರುಣವಾದ ಮಾತನ್ನು ಕೈಕೇಯಿಯಿಂದ ಪುನಃ ಪುನಃ ಕೇಳಿ ರಾಜನು ಕ್ಷಣಕಾಲ ಏನನ್ನೂ ಹೇಳಲಿಲ್ಲ. ವ್ಯಾಕುಲನಾದ ಮನಸ್ಸಿನಿಂದ ಕೂಡಿದ್ದ ದಶರಥನು ಅಪ್ರಿಯವಾದ ಮಾತುಗಳನ್ನು ಹೇಳುತ್ತಿದ್ದ ಪ್ರೇಯಸಿಯಾದ ಕೈಕೇಯಿಯನ್ನು ಮುಹೂರ್ತ ಕಾಲ ಎವೆ ಇಕ್ಕದೆ ನೋಡುತ್ತಿದ್ದನು. ಮನಸ್ಸಿಗೆ ಅಪ್ರಿಯವಾದ ದುಃಖ ಶೋಕಗಳಿಗೆ ಕಾರಣವಾದ ಸಿಡಿಲಿನಂತೆ ಅತಿ ಕಠೋರವಾದ ಕೈಕೇಯಿಯ ಮಾತುಗಳನ್ನು ಕೇಳಿ ರಾಜನು ಅಸುಖಿಯಾದನು. ಭರತನಿಗೆ ಪಟ್ಟ ಕಟ್ಟಲು ಮತ್ತು ಶ್ರೀರಾಮನನ್ನು ಅರಣ್ಯಕ್ಕೆ ಕಳುಹಿಸಲು ಕೈಕೇಯಿಯ ಪ್ರಯತ್ನ. ಅದಕ್ಕಾಗಿ ಅವಳು ಭರತನ ಮೇಲೆ ಆಣೆಯಿಟ್ಟು ಮಾಡಿದ ಶಪಥ. ತಾನು ಕೂಡ ಶ್ರೀರಾಮನ ಮೇಲೆ ಆಣೆಯಿಟ್ಟು ಕೈಕೇಯಿಯ ಮಾತನ್ನು ನಡೆಸಿಕೊಡುತ್ತೇನೆಂದು ಹೇಳಿದುದು. ಈ ಎಲ್ಲವನ್ನು ಚಿಂತಿಸುತ್ತಿದ್ದಂತಹ ದಶರಥನು ಬೇರಾವ ಗತಿಯನ್ನು ಕಾಣದೆ ಅಯ್ಯೋ ರಾಮ ಎನ್ನುತ್ತಾ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಬುಡ ಕಡಿದ ಮರವು ದೊಪ್ಪನೆ ಬೀಳುವ ಹಾಗೆ ಪ್ರಜ್ಞಾಹೀನನಾಗಿ ನೆಲದ ಮೇಲೆ ಉರುಳಿಬಿಟ್ಟ. ದಾರುಣವಾದ ಸಂಕಟದಿಂದ ಬುದ್ಧಿಗೆಟ್ಟಿದ್ದ ರಾಜನು ಉನ್ಮತ್ತನಂತೆ ಕಾಣುತ್ತಿದ್ದ. ಪ್ರತಿ ಕ್ಷಣದಲ್ಲಿಯೂ ರಾಮ ರಾಮ ನಿನ್ನನ್ನಗಲಿ ನಾನು ಜೀವಿಸಿರುವೆನೇ, ಪಾಪಿಷ್ಟಳೇ ನನ್ನನ್ನು ನಮ್ಮ ವಂಶವನ್ನು ನಾಶ ಮಾಡಿಬಿಟ್ಟೆಯಲ್ಲ, ಹೀಗೆ ಮನ ಬಂದಂತೆ ಹೇಳುತ್ತಿದ್ದ ರಾಜನು ಕೆಲ ಸಮಯದಲ್ಲಿ ಸನ್ನಿಪಾತ ಜ್ವರದಿಂದ ಪೀಡಿತನಾಗಿರುವಂತೆ ಕಾಣುತ್ತಿದ್ದ. ಮಂತ್ರದಿಂದ ಬಂಧಿಸಲ್ಪಟ್ಟ ಸರ್ಪದಂತೆ ಜಗತೀಪತಿಯಾದ ದಶರಥನು ವರಪ್ರಧಾನವೆಂಬ ಧರ್ಮಪಾಶದಿಂದ ಬಿಗಿಯಲ್ಪಟ್ಟವನಾಗಿ ನಿಸ್ತೇಜನಾಗಿ ಬಿಟ್ಟನು. ಇಷ್ಟಾದರೂ ರಾಜನು ಕೈಕೇಯಿಯ ಮನಸ್ಸನ್ನು ಹೇಗಾದರೂ ಮಾಡಿ ತಿರುಗಿಸಬೇಕು ಎಂಬ ಪ್ರಯತ್ನವನ್ನು ಮಾತ್ರ ಬಿಡಲಿಲ್ಲ. ಅತಿ ದೈನ್ಯವಾದ ಧ್ವನಿಯಿಂದ ಕೈಕೇಯಿಗೆ ಹೇಳಿದ, ಭರತನಿಗೆ ಪಟ್ಟಾಭಿಷೇಕ ಮತ್ತು ರಾಮನಿಗೆ ವನವಾಸ, ಈ 2 ವರಗಳು ತೋರಿಕೆಗೆ ಲಾಭದಾಯಕಗಳಾಗಿ ಕಂಡರೂ ನಿಜವಾಗಿ ಅನರ್ಥವನ್ನೇ ಉಂಟು ಮಾಡತಕ್ಕವುಗಳು. ಇಂತಹ ಅನರ್ಥಕರವಾದ ವರವನ್ನು ಪಡೆಯಲು ನಿನಗೆ ಉಪದೇಶಿಸುವವರು ಯಾರು ಪ್ರಿಯೇ? ದೇವಿ, ಭೂತಾವಿಷ್ಟಳಾಗಿ ವಿಕೃತವಾದ ಮನೋವೃತ್ತಿ ಉಳ್ಳವಳಂತೆ ನನ್ನೆದುರಿನಲ್ಲಿ ನಾಚಿಕೆಯಿಲ್ಲದೆ ಮನ ಬಂದಂತೆ ಮಾತನಾಡುತ್ತಿದ್ದಿ. ಈ ಹಿಂದೆ ನೀನು ಶೀಲಭ್ರಷ್ಟಳಾದುದನ್ನು ನಾನು ನೋಡಿಲ್ಲ.
ಬಾಲೆಯಾಗಿದ್ದಾಗ ನಿನಗಿದ್ದ ಸೌಶೀಲ್ಯವು ಪ್ರೌಢೆಯಾದ ಮೇಲೆ ಇಲ್ಲವಾಗಿದೆ. ನೀನಿಂದು ಶೀಲಭ್ರಷ್ಟಳಾಗಿರುವುದನ್ನು ನಾನು ಕಾಣುತ್ತಿದ್ದೇನೆ. ನೀನು ಈ ವಿಧವಾದ ವರವನ್ನು ಕೇಳಲು ರಾಮನಿಂದ ಯಾವ ರೀತಿಯಲ್ಲಿ ನಿನಗೆ ಭಯವು ಪ್ರಾಪ್ತವಾಯಿತು? ರಾಜ್ಯದ ಪಟ್ಟಾಭಿಷೇಕವನ್ನು ಭರತನಿಗೆ ನೀನು ಮಾಡಬೇಕು ಎನ್ನುತ್ತಿದ್ದಿ. ಇಷ್ಟೇ ಮಾತ್ರವಲ್ಲ, ರಾಮನನ್ನು 14 ವರ್ಷಗಳ ಕಾಲ ಕಾಡಿಗೆ ಅಟ್ಟಬೇಕು ಎನ್ನುತ್ತಿದ್ದಿ ಕೂಡ. ನೀನು ಈ ನಿನ್ನ ದುಷ್ಟ ಭಾವವನ್ನು ಪರಿತ್ಯಜಿಸು. ಮಿಥ್ಯಾಭೂತವಾದ ರಾಮನ ಭಯದಿಂದಲೂ ಮುಕ್ತಳಾಗು. ರಾಮನಿಂದ ಭಯವೆಂಬುದು ಕೇವಲ ಸುಳ್ಳಿನ ಕಂತೆ. ಅಂತಹ ಮಾತುಗಳನ್ನು ನಂಬಬೇಡ. ನಿನ್ನ ಪತಿಗೂ ಮಗನಾದ ಭರತನಿಗೂ ಮತ್ತು ಲೋಕಕ್ಕೂ ಹಿತವನ್ನುಂಟು ಮಾಡುವ ಅಪೇಕ್ಷೆ ಇದ್ದಲ್ಲಿ ಈ ದುಷ್ಟ ಭಾವವನ್ನು ದೂರೀಕರಿಸು. ನಿರ್ದಯಳೇ, ರಾಮನನ್ನು ಕಾಡಿಗೆ ಅಟ್ಟಬೇಕು ಎನ್ನುವ ಪಾಪದ ಸಂಕಲ್ಪವನ್ನು ಮಾಡಿರುವವಳೇ, ಅಲ್ಪ ಬುದ್ಧಿಯವಳೇ, ಪರಮ ನೀಚವೆನಿಸಿದ ಕಾರ್ಯವನ್ನು ಮಾಡುವವಳೇ, ನಿನ್ನ ದುಃಖಕ್ಕೆ ಕಾರಣವಾದ ಅಪರಾಧವನ್ನು ನನ್ನಲ್ಲಾಗಲಿ ರಾಮನಲ್ಲಾಗಲಿ ಕಂಡಿದ್ದೀಯಾ? ನಿನ್ನ ಅಪೇಕ್ಷೆಯಂತೆ ಭರತನಾದರೂ ಈ ರಾಜ್ಯವನ್ನು ಆಳುವನೆಂದು ಭಾವಿಸಿದ್ದೀಯಾ? ಅವನ ಗುಣವು ನಿನಗಿಂತಲೂ ನನಗೆ ಚೆನ್ನಾಗಿ ತಿಳಿದಿದೆ. ಭರತನು ರಾಜ್ಯವಾಳುವುದು ಹಾಗೇ ಇರಲಿ. ರಾಮನಿಲ್ಲದ ರಾಜ್ಯದಲ್ಲಿ ಭರತನು ಯಾವುದೇ ಕಾರಣದಿಂದಲೂ ವಾಸ ಮಾಡುವುದಿಲ್ಲ. ಏಕೆಂದರೆ ಭರತನು ರಾಮನಿಗಿಂತಲೂ ಪರಮ ಧರ್ಮಿಷ್ಠನೆಂದು ನಾನು ಭಾವಿಸಿದ್ದೇನೆ. ಕಾಡಿಗೆ ಹೋಗುವಂತೆ ನನ್ನಿಂದ ಆಜ್ಞಪ್ತನಾಗಿ ರಾಹುಗ್ರಸ್ತನಾದ ಚಂದ್ರನಂತೆ ವಿವರ್ಣವಾದ ಮುಖಕಾಂತಿಯನ್ನು ಹೊಂದುವ ರಾಮನನ್ನು ನಾನು ಹೇಗೆ ತಾನೇ ನೋಡಲಿ? ನನ್ನ ಬುದ್ಧಿಯು ಸನ್ಮಾರ್ಗ ಪ್ರವೃತ್ತವಾಗಿದೆ, ಸತ್ಪುರುಷರೊಡನೆ ಸಮಾಲೋಚಿಸಲ್ಪಟ್ಟದಾಗಿದೆ. ಶತ್ರುಗಳಿಂದ ಹೊಡೆದೋಡಿಸಲ್ಪಟ್ಟು ಪರಾಂಗುಖವಾದ ಸೈನ್ಯದಂತೆ ನನ್ನ ಬುದ್ಧಿಯು ನಿನ್ನ ಪ್ರಭಾವದಿಂದ ಪರಾಂಗುಖವಾಗುವುದನ್ನು ನಾನು ಹೇಗೆ ತಾನೇ ಸಹಿಸಲಿ? ನಾನಾ ದಿಕ್ಕುಗಳಲ್ಲಿರುವ ರಾಜ್ಯಗಳಿಂದ ರಾಮನ ಪಟ್ಟಾಭಿಷೇಕದ ಸಲುವಾಗಿ ಆಗಮಿಸಿರುವ ರಾಜರಾದರೂ ನನ್ನ ವಿಷಯದಲ್ಲಿ ಏನು ಹೇಳಿಯಾರು? ಅಯ್ಯೋ, ಇಕ್ಷ್ವಾಕು ವಂಶದ ಅರಸನಾದ ದಶರಥನು ಚಿರಕಾಲ ರಾಜ್ಯವಾಳಿದನು. ಆದರೆ ಪ್ರಯೋಜನ? ಅವನೊಬ್ಬ ಹಸುಳೆಯಂತೆ ಇದ್ದಾನೆ, ಏನೂ ತಿಳಿಯದವನಾಗಿದ್ದಾನೆ. ಕರ್ತವ್ಯ ಅಕರ್ತವ್ಯ ವಿವೇಚನೆಯೇ ಅವನಿಗಿಲ್ಲ. ಹೀಗೆ ತಾನೇ ಎಲ್ಲರೂ ಹೇಳುವರು. ಬಹುಸಂಖ್ಯೆಯಲ್ಲಿ ವೃದ್ಧರು, ಗುಣವಂತರು, ವಿದ್ವಾಂಸರು ನಾನಾ ದೇಶಗಳಿಂದ ಶ್ರೀರಾಮನ ಪಟ್ಟಾಭಿಷೇಕಕ್ಕೆಂದು ಆಗಮಿಸಿ ರಾಮನಲ್ಲಿ ಪಟ್ಟಾಭಿಷೇಕವು ಯಾರಿಗೆ ಹೀಗೆ ಪ್ರಶ್ನೆಗಳನ್ನು ಕೇಳಿದರೆ ಅವರಿಗೆ ನಾನು ಏನೆಂದು ಉತ್ತರವನ್ನು ನೀಡಲಿ? ಕೈಕೇಯಿಯ ಉಪಟಳವನ್ನು ತಾಳಲಾರದೆ ನಾನು ರಾಮನನ್ನು ಕಾಡಿಗೆ ಕಳುಹಿಸಿದೆನೆಂದು ಸತ್ಯವನ್ನೇ ಹೇಳಿದರೂ ಅದು ಸುಳ್ಳೇ ಆಗುತ್ತದೆ. ಈ ನಿಜ ಸಂಗತಿಯನ್ನು ಯಾರೂ ನಂಬುವುದಿಲ್ಲ. ಏಕೆಂದರೆ ತುಂಬಿದ ಸಭೆಯಲ್ಲಿ ರಾಮನಿಗೆ ಪಟ್ಟಗಟ್ಟುವೆನೆಂದು ಹೇಳಿ ಕ್ಷುಲ್ಲಕವಾದ ಕಾರಣವನ್ನು ಮುಂದೊಡ್ಡಿದರೆ ಯಾರು ತಾನೇ ನನ್ನ ಮಾತನ್ನು ನಂಬುತ್ತಾರೆ? ಅದು ಹಾಗಿರಲಿ. ರಾಮನು ಕಾಡಿಗೆ ಹೊರಟು ಹೋದರೆ ಕೌಸಲ್ಯೆಯು ನನ್ನ ವಿಷಯದಲ್ಲಿ ಯಾವ ಅಭಿಪ್ರಾಯವನ್ನು ಹೊಂದಿಯಾಳು? ಶ್ರೀರಾಮನ ಯಾವ ಅಪರಾಧಕ್ಕಾಗಿ ಅವನನ್ನು ನಾನು ಕಾಡಿಗೆ ಕಳುಹಿಸಿದೆ? ಹೀಗೆ ಕೌಸಲ್ಯೆಯು ನನ್ನನ್ನು ಪ್ರಶ್ನಿಸಿದರೆ ಇಷ್ಟೊಂದು ಅಪ್ರಿಯವಾದ ಕಾರ್ಯ ಮಾಡಿರುವ ನಾನು ಅವಳಿಗೆ ಏನೆಂದು ಉತ್ತರಿಸಲಿ? ಕೌಸಲ್ಯೆಯಾದರೋ ಬಹಳ ಒಳ್ಳೆಯ ಸ್ವಭಾವದವಳು. ನನ್ನನ್ನು ಉಪಚರಿಸುವಾಗ ದಾಸಿಗಿಂತಲೂ ಹೆಚ್ಚಾಗಿ ಉಪಚರಿಸುತ್ತಾಳೆ. ಸಲಹೆಗಳನ್ನು ಮಾಡುವ ಸಮಯದಲ್ಲಿ ಪ್ರಿಯ ಸಖಿಯಂತೆ ವರ್ತಿಸುತ್ತಾಳೆ. ಧರ್ಮಾಚರಣೆಯ ಸಮಯದಲ್ಲಿ ಧರ್ಮಪತ್ನಿಯಂತೆ ವರ್ತಿಸುತ್ತಾಳೆ. ಸಮಯಗಳಲ್ಲಿ ಹಿತಾಕಾಂಕ್ಷಿಣಿಯಾದ ಸೋದರಿಯಂತೆ ವರ್ತಿಸುತ್ತಾಳೆ. ಭೋಜನ ಸಮಯದಲ್ಲಿ ತಾಯಿಯಂತೆ ಉಪಚರಿಸುತ್ತಾಳೆ. ಅವಳು ಯಾವಾಗಲೂ ನನ್ನ ಹಿತವನ್ನೇ ಬಯಸತಕ್ಕವಳು. ನನಗೆ ಅತ್ಯಂತ ಪ್ರಿಯನಾದ ಪುತ್ರನನ್ನು ಹಡೆದುಕೊಟ್ಟಿದ್ದಾಳೆ. ಯಾವಾಗಲೂ ಅವಳು ಪ್ರಿಯ ಭಾಷಿಣಿಯು.
ಇಂತಹ ಸಕಲ ಸದ್ಗುಣ ಸಂಪನ್ನೆಯಾದ ಸತ್ಕಾರಾರ್ಹಳಾದಂತಹ ಕೌಸಲ್ಯ ದೇವಿಯನ್ನು ನಾನು ನಿನ್ನ ಸಲುವಾಗಿ ಸಮಾದರಿಸುತ್ತಿರಲಿಲ್ಲ. ಅವಳೊಡನೆ ಕುಳಿತು ಒಂದು ದಿನವೂ ಕೂಡ ಒಂದು ಪ್ರಿಯೋಕ್ತಿಯನ್ನಾದರೂ ನಾನು ಆಡುತ್ತಿರಲಿಲ್ಲ. ನಿನಗೆ ಕೋಪ ಬರುವುದೆಂದು ಭಯಪಡುತ್ತಿದ್ದೆ. ಆದರೆ ಅವಳನ್ನು ಯಥಾಯೋಗ್ಯವಾಗಿ ಸಮಾದರಿಸದೆ ಇದ್ದುದಕ್ಕಾಗಿ ಮತ್ತು ಅಯೋಗ್ಯಳಾದ ನಿನ್ನನ್ನು ಮಿತಿಮೀರಿ ಸಮಾದರಿಸಿದ್ದುದಕ್ಕಾಗಿ ನಾನು ಇಂದು ಪರಿತಾಪ ಪಡುತ್ತಿದ್ದೇನೆ. ರೋಗಗ್ರಸ್ತನಾದವನು ಅಪಥ್ಯ ಪದಾರ್ಥಗಳಿಂದ ಯುಕ್ತವಾದ ಭೋಜನವನ್ನು ಮಾಡಿದರೆ ಎಂತಹ ದುಷ್ಪರಿಣಾಮವಾಗುವುದೋ, ರೋಗವು ಉಲ್ಬಣಿಸಿ ಅವನೆಷ್ಟು ಪರಿತಪಿಸುತ್ತಾನೆಯೋ ಹಾಗೆಯೇ ನಾನು ಇಂದು ಅಪಥ್ಯ ವ್ಯಂಜನ ರೂಪಳಾದ ನಿನ್ನನ್ನು ಉಪಭೋಗಿಸಿ ಪರಿತಪಿಸುತ್ತಿದ್ದೇನೆ. ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡದಿರುವುದು ಮಾತ್ರವಲ್ಲದೆ ಅವನನ್ನು ಕಾಡಿಗೂ ಕಳುಹಿಸಿದೆನಾದರೆ ಇದನ್ನು ಕಂಡು ಸುಮಿತ್ರೆಯು ನನ್ನ ಈ ವಿಪರೀತ ಚರ್ಯೆಯನ್ನು ಕಂಡು ಭಯಪಡದೆ ಇರುತ್ತಾಳೆಯೇ? ಅವಳಿಗೆ ನನ್ನ ವಿಷಯದಲ್ಲಿ ವಿಶ್ವಾಸವಾದರೂ ಹೇಗೆ ತಾನೇ ಉಳಿದೀತು? ವೈದೇಹಿಯನ್ನು ನೆನೆದೊಡನೆಯೇ ನಾನು ಮತ್ತಷ್ಟು ಖಿನ್ನನಾಗಿ ಬಿಡುತ್ತೇನೆ. ಏಕೆಂದರೆ ಅವಳು 2 ವಿಧವಾದ ದುಃಖ ವಾರ್ತೆಗಳನ್ನು ಒಂದೇ ಬಾರಿಗೆ ಕೇಳಬೇಕಾದ ಕಾಲವು ಸನ್ನಿಹಿತವಾಗಿದೆ. ಅತ್ತಲಾಗಿ ರಾಮನು ಕಾಡಿಗೆ ಹೋದನೆಂಬ ದಾರುಣ ವಾರ್ತೆಯನ್ನು ಕೇಳಬೇಕಾಗಿದೆ. ಇತ್ತಲಾಗಿ ನಾನು ಮರಣ ಹೊಂದಿದೆ ಎಂಬುದನ್ನು ಆಕೆ ಕೇಳಬೇಕಾಗಿದೆ. ಅಯ್ಯೋ, ಅಬಲೆಯಾದ ಸೀತೆಯು ರಾಮನ ವಿರಹ ವೇದನೆಯಿಂದ ಹಿಮವತ್ ಪಾರ್ಶ್ವದಲ್ಲಿರುವ ಪತಿಯಾದ ಕಿನ್ನರನಿಂದ ವಿಹೀನಳಾದ ಕಿನ್ನರಿಯಂತೆ ಸರ್ವದಾ ಶೋಕ ಪಡುತ್ತಾ ನನ್ನ ಪ್ರಾಣಗಳು ಕ್ಷಯಿಸುವಂತೆ ಮಾಡುತ್ತಾಳೆ. ನನ್ನ ಪ್ರಿಯ ಸುತನಾದ ಶ್ರೀರಾಮನು ಘೋರ ಅರಣ್ಯಕ್ಕೆ ಪ್ರವೇಶಿಸುವುದನ್ನು, ಅವನ ವಿರಹ ತಾಪದಿಂದ ಮೈಥಿಲಿಯು ಶೋಕಿಸುವುದನ್ನು ನೋಡುವ ನಾನು ಇನ್ನು ಹೆಚ್ಚು ಕಾಲ ಬದುಕಲು ಬಯಸುವುದಿಲ್ಲ. ದೇವಿ, ರಾಮನು ಕಾಡಿಗೆ ಹೋಗುವುದೇ ಆದರೆ ನಾನು ಖಂಡಿತವಾಗಿಯೂ ಬದುಕುವುದಿಲ್ಲ. ಅತ್ಯಲ್ಪ ಕಾಲದಲ್ಲಿಯೇ ವಿಧವೆಯಾಗುವ ನೀನು ಪುತ್ರನೊಡನೆ ರಾಜ್ಯವಾಳುತ್ತಿ, ಇದು ನಿಶ್ಚಯ. ನಿನ್ನನ್ನು ಈ ಮೊದಲು ನಾನು ನನ್ನ ಪ್ರಿಯ ಸಖಿ ಎಂದು ಭಾವಿಸಿದ್ದೆ. ಆದರೆ ನಿನ್ನ ಈಗಿನ ವರ್ತನೆಯಿಂದ ನೀನು ಬರೀ ರೂಪವತಿಯೇ ಹೊರತು ನಿಜ ಸತಿ ಅಲ್ಲವೆಂಬ ನಿಶ್ಚಯಕ್ಕೆ ಬಂದಿದ್ದೇನೆ. ನಿನ್ನ ರೂಪ ಲಾವಣ್ಯಗಳಿಂದ ಮೋಹಿತನಾಗಿದ್ದ ನಾನು ನಿನ್ನ ಅಸತೀತ್ವವನ್ನಾಗಲಿ ದುಷ್ಟವರ್ತನೆಯನ್ನಾಗಲಿ ತಿಳಿದವನಾಗಿರಲಿಲ್ಲ. ಮಾನವನು ಸುರೆಯನ್ನು ಕುಡಿದು ಅದರಲ್ಲಿರುವ ವಿಷದ ಪ್ರಭಾವದಿಂದ ಪ್ರಾಣೋತ್ಕ್ರಮಣಾವಸ್ಥೆಯನ್ನು ಹೊಂದಿದಾಗ ತಾನೇ ಸುರೆಯು ವಿಷ ಮಿಶ್ರಿತವಾಗಿದೆ ಎಂದು ತಿಳಿಯಲು ಸಾಧ್ಯವಾಗುವುದು. ಮಾನವರು ಸುರೆಯನ್ನು ಕುಡಿದು ಅದರಲ್ಲಿರುವ ವಿಷದ ಪ್ರಭಾವದಿಂದ ಪ್ರಾಣೋತ್ಕ್ರಮಣಾವಸ್ಥೆಯನ್ನು ಹೊಂದಿದಾಗ ತಾನೇ ಸುರೆಯು ವಿಷಮಿಶ್ರವಾಗಿದೆ ಎಂಬುದನ್ನು ತಿಳಿಯಲು ಸಾಧ್ಯವಾಗುವುದು. ಹಾಗೆಯೇ ನೀನು ನನ್ನ ಪ್ರಾಣಾಂತಕವಾದ ಈ ಕಾರ್ಯ ಮಾಡುವವರೆಗೂ ನಾನು ನಿನ್ನನ್ನು ನಿಜ ಸತಿಯೆಂದೇ ಭಾವಿಸಿದ್ದೆ. ವಿಷಮಿಶ್ರವಾದ ಸುರೆಯನ್ನು ಕುಡಿದವನು ಯಾವ ರೀತಿಯಲ್ಲಿ ಸತ್ತು ಹೋಗುವುದು ನಿಶ್ಚಯವೋ ಅದೇ ರೀತಿಯಲ್ಲಿ ನಿನ್ನ ರೂಪಕ್ಕೆ ಮನಸೋತು ನಿನ್ನ ಹೃದಯದಲ್ಲಿ ವಿಷವಿದೆ ಎಂಬುದನ್ನು ತಿಳಿಯದೆ ನಿನ್ನನ್ನು ಉಪಭೋಗಿಸುವುದಕ್ಕಾಗಿ ಮೃತ್ಯುವಶನಾಗಬೇಕಾದುದು ಅನಿವಾರ್ಯವಾಗಿದೆ. ವ್ಯಾಧನು ಗಾಯನ ಶಬ್ದದಿಂದ ಮೃಗಗಳನ್ನು ಆಕರ್ಷಿಸಿ ಬಲೆಗೆ ಬೀಳುವಂತೆ ಮಾಡಿ ಕೊಲ್ಲುವ ಹಾಗೆ ನೀನು ಸುಳ್ಳಾದ ಮೃದು ವಚನಗಳಿಂದ ಸಂತೈಸುತ್ತಿದ್ದು ಕಡೆಗೆ ನಿನ್ನ ವ್ಯಾಮೋಹ ಎಂಬಂತಹ ಬಲೆಯಲ್ಲಿ ಸಿಕ್ಕಿಬಿದ್ದ ನನ್ನನ್ನು ಕೊಂದೇ ಹಾಕಿದೆ. ಸುರಾಪಾನವನ್ನು ಮಾಡುವ ಬ್ರಾಹ್ಮಣನನ್ನು ಯಾವ ರೀತಿಯಲ್ಲಿ ಆರ್ಯ ಜನರು ಧಿಕ್ಕರಿಸುತ್ತಾರೋ ಅದೇ ರೀತಿಯಲ್ಲಿ ಮೋಹವಶನಾಗಿ ಧರ್ಮಾತ್ಮನಾದ ನಿಜ ಸುತನನ್ನು ಸ್ತ್ರೀ ವ್ಯಾಮೋಹಕ್ಕೆ ವಿಕ್ರಯಿಸಿದವನೆಂದು ಅನಾರ್ಯನೆಂದು ಬೀದಿ ಬೀದಿಗಳಲ್ಲಿಯೂ ಸತ್ಪುರುಷರು ನನ್ನನ್ನು ಧಿಕ್ಕರಿಸುತ್ತಾರೆ. ಅಯ್ಯೋ, ನಾನೀ ದುಃಖವನ್ನು ತಡೆಯಲಾರೆ. ಈ ದುಃಖವನ್ನು ತಡೆದುಕೊಳ್ಳಲು ಅತ್ಯಂತ ಕಷ್ಟವಾಗುತ್ತಿರುವುದಲ್ಲ. ಏನು ಮಾಡಲಿ? ಕೈಕೇಯಿ
ರಾಮನನ್ನು ಕಾಡಿಗೆ ಕಳುಹಿಸಬೇಕು ಎನ್ನುವ ದಾರುಣವಾದ ನಿನ್ನ ಮಾತುಗಳನ್ನು ಕೇಳಿಯೂ ನಾನು ಸಹನೆಯಿಂದ ಇರುವೆನಲ್ಲವೇ? ನಾನು ಹಿಂದೆ ಮಾಡಿದ ಅಕಾರ್ಯದ ಫಲವೋ ಎಂಬಂತೆ ಇಂದು ನನಗೆ ಈ ದುಃಖವು ಪ್ರಾಪ್ತವಾಗಿರುವುದು. ಪಾಪಾತ್ಮಳೇ, ಪಾಪಾತ್ಮನಾದ ನಾನು ನಿನ್ನನ್ನು ಚಿರಕಾಲ ಸಂರಕ್ಷಿಸಿದೆ. ನನ್ನ ಸೌಖ್ಯಕ್ಕೆಂದು ನಿನ್ನನ್ನು ರಕ್ಷಿಸಿದುದರ ಪರಿಣಾಮವೇನೆಂದರೆ, ಅಜ್ಞಾನದಿಂದ ಕುತ್ತಿಗೆಗೆ ಹಾಕಿಕೊಂಡ ನೇಣು ಹಗ್ಗದಂತೆ ನೀನು ಇಂದು ನನಗೆ ಮೃತ್ಯುರೂಪಳಾಗಿದ್ದಿ. ನಿನ್ನ ರೂಪ ಲಾವಣ್ಯಗಳಿಂದ ವಿಮೋಹಿತನಾಗಿದ್ದ ನಾನು ನಿನ್ನೊಡನೆ ರಮಿಸುತ್ತಿದ್ದಾಗ ನೀನೇ ನನಗೆ ಮೃತ್ಯುವಾಗುವೆ ಎಂದು ಭಾವಿಸಿರಲಿಲ್ಲ. ಅರಿಯದ ಬಾಲಕನೊಬ್ಬನು ಯಾರೂ ಇಲ್ಲದ ಸ್ಥಳದಲ್ಲಿ ಬಂದ ಕೃಷ್ಣ ಸರ್ಪವನ್ನು ಹಿಡಿದುಕೊಳ್ಳುವಂತೆ ನಿನ್ನ ಹೃದಯದಲ್ಲಿ ಹಾಲಾಹಲ ವಿಷ ಇದೆ ಎಂಬುದನ್ನು ತಿಳಿಯದೆ ನಿನ್ನೊಡನೆ ರಮಿಸುತ್ತಿದ್ದೆ. ದುರಾತ್ಮಳಾದ ನಿನ್ನಿಂದ ನನ್ನ ಮಗನು ತಂದೆ ಇದ್ದೂ ಇಲ್ಲದವನಂತೆಯೇ ಆಗಿಬಿಟ್ಟ. ಏಕೆಂದರೆ ತಂದೆಯಾದವನು ಮಗನಿಗೆ ಕೊಡಬೇಕಾಗಿದ್ದ ರಕ್ಷಣೆಯನ್ನು ಕೊಡಲು ನಿನ್ನ ದೆಸೆಯಿಂದಾಗಿ ಅಸಮರ್ಥನಾಗಿದ್ದೇನೆ. ಹಾಗಾಗಿ ನನ್ನ ಪ್ರಜೆಗಳು ನನ್ನ ಮೇಲೆ ಕೋಪಗೊಳ್ಳುವುದು ಸಹಜವಾಗಿಯೇ ಇದೆ. ಯಾವನು ಹೆಂಗಸೊಬ್ಬಳ ಮಾತಿಗೆ ಕಟ್ಟು ಬಿದ್ದು ಸ್ತ್ರೀ ಸುಖ ಪ್ರಾಪ್ತಿಗಾಗಿ ತನ್ನ ಪ್ರಿಯ ಸುತನನ್ನೇ ಅರಣ್ಯಕ್ಕೆ ಕಳುಹಿಸಲು ನಿಶ್ಚಯಿಸಿರುವನೋ ಅಂತಹ ಅತಿ ಕಾಮಿಯಾದ ದಶರಥನು ನಿಶ್ಚಯವಾಗಿಯೂ ಮೂರ್ಖನೇ ಸರಿ. ಹೀಗೆ ಪುರಜನರು ನನ್ನನ್ನು ನಿಂದಿಸುತ್ತಾರೆ. ಕೃಚ್ಛ್ರ ಚಂದ್ರಾಯಣಾದಿ ವ್ರತಗಳಿಂದಲೂ ಬ್ರಹ್ಮಚರ್ಯ ವ್ರತಗಳಿಂದಲೂ ಗುರು ಶುಶ್ರೂಷೆಯಿಂದಲೂ ಕೃಶನಾಗಿದ್ದ ರಾಮನು ಗೃಹಸ್ಥಾಶ್ರಮಿಯಾದ ನಂತರ ಸುಖೋಪಭೋಗಗಳನ್ನು ಪಡೆಯಬೇಕಾಗಿದ್ದ ಈ ಕಾಲದಲ್ಲಿಯೂ ಅರಣ್ಯವಾಸದ ಮಹಾ ಕಷ್ಟವನ್ನು ಅನುಭವಿಸಲಿದ್ದಾನೆ. ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಿರುವ ಈ ಸಮಯದಲ್ಲಿಯೂ ನಾನು ಅವನನ್ನು ಕರೆಯಿಸಿ ಕಾಡಿಗೆ ಹೋಗೆಂದು ಹೇಳಿದರೆ ಹಾಗೆಯೇ ಆಗಲಿ ಹೋಗುತ್ತೇನೆ ಎಂದು ಹೇಳುತ್ತಾನೆಯೇ ಹೊರತು ಎರಡನೆಯ ಮಾತನ್ನೇ ಅವನು ಆಡುವುದಿಲ್ಲ. ಕಾಡಿಗೆ ಹೋಗೆಂದು ಹೇಳಿದೊಡನೆಯೇ ಅವನು ನನ್ನ ಮಾತಿಗೆ ವಿರುದ್ಧವಾಗಿ ವರ್ತಿಸಿದರೆ ಅದರಿಂದ ನನಗೆ ಹೆಚ್ಚು ಸಂತೋಷವೇ ಆಗುವುದು. ಆದರೆ ನನ್ನ ಮಗನು ಹಾಗೆಂದೂ ಮಾಡುವುದಿಲ್ಲ. ಪರಿಶುದ್ಧ ಹೃದಯನಾದ ಶ್ರೀರಾಮನು ನನ್ನ ಭಾವನೆ ಏನು ಎಂಬುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುವುದೂ ಇಲ್ಲ. ಕಾಡಿಗೆ ಹೋಗೆಂದರೆ ಆಗಲಿ ಎಂದು ಹೇಳುವುದೊಂದೇ ಅವನಿಗೆ ಗೊತ್ತು. ರಾಮನು ಅರಣ್ಯಕ್ಕೆ ಹೊರಟು ಹೋದ ನಂತರ ಸರ್ವ ಪ್ರಜೆಗಳಿಂದಲೂ ಧಿಕ್ಕರಿಸಲ್ಪಡುವ ಕ್ಷಮಾರ್ಹನಲ್ಲದ ನನ್ನನ್ನು ಮೃತ್ಯುದೇವನು ಮಾತ್ರ ಪುರಸ್ಕರಿಸಿ ಸ್ವಾಗತವಿತ್ತು ಯಮನ ಮನೆಗೆ ಒಯ್ಯುತ್ತಾನೆ. ಪುತ್ರ ವಿಯೋಗ ದುಃಖದಿಂದ ನಾನು ಮರಣ ಹೊಂದಿದ ನಂತರ ನರಶ್ರೇಷ್ಠನಾದ ರಾಮನು ಕಾಡಿಗೆ ಹೋದ ನಂತರ ಇಲ್ಲಿ ಉಳಿಯುವ ನನಗೆ ಆಪ್ತರಾದ ಕೌಸಲ್ಯೆಯೇ ಮೊದಲಾದವರ ವಿಷಯದಲ್ಲಿ ಅವರಿಗೆ ಮತ್ತಷ್ಟು ದುಃಖವಾಗುವಂತೆ ಮತ್ತಾವ ಪಾಪ ಕಾರ್ಯವನ್ನು ಮಾಡಲು ಹೊಂಚು ಹಾಕಿರುವೆ. ಆದರೆ ನೀನು ನನಗೆ ಇಷ್ಟರಾದವರ ವಿನಾಶಕ್ಕಾಗಿ ಶ್ರಮ ಪಡಬೇಕಾಗಿಯೇ ಇಲ್ಲ. ಕೌಸಲ್ಯೆಯು ನನ್ನನ್ನು ರಾಮನನ್ನು ತೊರೆದಳು ಎಂದಾದರೆ ಪತಿ ಪುತ್ರ ವಿಯೋಗ ದುಃಖವನ್ನು ಸಹಿಸಲಾರದೆ ನನ್ನನ್ನೇ ಅನುಸರಿಸುತ್ತಾಳೆ. ಹಾಗೆಯೇ ದೇವಿಯಾದ ಸುಮಿತ್ರೆಯೂ ಕೂಡ ನನ್ನನ್ನು ತನ್ನ ಮಕ್ಕಳಾದ ಲಕ್ಷ್ಮಣ ಶತ್ರುಘ್ನರನ್ನು ತೊರೆದಳು ಎಂದಾದರೆ ಅವಳು ಕೂಡ ಪತಿ ಪುತ್ರರ ವಿಯೋಗ ದುಃಖವನ್ನು ತಾಳಲಾರದೆ ನನ್ನನ್ನೇ ಅನುಸರಿಸುತ್ತಾಳೆ. ಮೂವರು ಮಕ್ಕಳೊಡನೆ ನನ್ನನ್ನು ಕೌಸಲ್ಯೆಯನ್ನು ಸುಮಿತ್ರೆಯನ್ನು ನರಕಕ್ಕೆ ತಳ್ಳಿ ನೀನೊಬ್ಬಳು ಮಾತ್ರ ಸುಖವಾಗಿರು. ನನ್ನಿಂದಲೂ ಮತ್ತು ಶ್ರೀರಾಮನಿಂದಲೂ ಪರಿತ್ಯಕ್ತವಾದ ಪುರಾತನ ಕಾಲದಿಂದಲೂ ವೃದ್ಧಿ ಹೊಂದುತ್ತಾ ಬಂದಿರುವ ಅನೇಕ ಗುಣಶಾಲಿಗಳಾದ ರಾಜರಿಂದ ಸತ್ಕೃತವಾಗಿದ್ದ ಪ್ರಶಾಂತವಾಗಿದ್ದ ಇಕ್ಷ್ವಾಕು ವಂಶವನ್ನು ನೀನೀಗ ಅಲ್ಲೋಲ ಕಲ್ಲೋಲಗೊಳಿಸಿ ಪರಿಪಾಲಿಸಲಿದ್ದಿ. ರಾಮನನ್ನು ಅರಣ್ಯಕ್ಕೆ ಕಳುಹಿಸಿಕೊಟ್ಟುದು ಭರತನಿಗೂ ಪ್ರಿಯವೇ ಆಗಿದ್ದ ಪಕ್ಷದಲ್ಲಿ ಆಯುಷ್ಯವು ಕಳೆದು ಮೃತನಾಗುವ ನನ್ನ ಪ್ರೇತ ಕಾರ್ಯಗಳನ್ನು ಅವನು ಖಂಡಿತವಾಗಿಯೂ ಮಾಡಬಾರದು. ನಾನು ಸತ್ತು ಹೋದ ನಂತರ ಮತ್ತು
ಪುರುಷ ಶ್ರೇಷ್ಠನಾದ ರಾಮನು ಅರಣ್ಯಕ್ಕೆ ಹೋದ ನಂತರ ಇವೆಲ್ಲಕ್ಕೂ ಮೂಲ ಕಾರಣಳಾದ ನೀನು ವಿಧವೆಯಾಗಿ ಮಗನೊಡನೆ ಈ ರಾಜ್ಯವನ್ನು ಆಳಲಿದ್ದಿ. ನೀನು ರಾಜಪುತ್ರಿ ಎಂಬ ವ್ಯಾಜದಿಂದ ನನ್ನ ಮನೆಯಲ್ಲಿ ಸೇರಿಕೊಂಡು ವಾಸ ಮಾಡುತ್ತಿದ್ದಿ. ಆದರೆ ನಿಜವಾಗಿ ನೀನು ರಾಜಪುತ್ರಿಯಲ್ಲ, ಧೂರ್ತೆಯಾದ ಒಬ್ಬ ಹೆಂಗಸು. ನಿನ್ನ ಕಾರಣದಿಂದಾಗಿ ಪಾಪ ಮಾಡಿದವನಿಗೆ ಪ್ರಾಪ್ತವಾಗುವಂತೆ ಲೋಕದಲ್ಲಿ ಅಪಾರವಾದ ಅಪಕೀರ್ತಿಯೂ ಮಹಾಜನ ಸಮಕ್ಷದಲ್ಲಿ ಧಿಕ್ಕಾರವೂ ಪ್ರಾಣಿಗಳ ಅನಾದರವು ನನಗೆ ಪ್ರಾಪ್ತವಾಗುತ್ತವೆ. ಅಯ್ಯೋ, ಯಾವಾಗಲೂ ರಥ ಗಜ ಅಶ್ವಗಳ ಮೇಲೆಯೇ ಸಂಚರಿಸುತ್ತಿದ್ದ ಸಮರ್ಥನಾದ ನನ್ನ ಮಗ ರಾಮನು ಕಲ್ಲು ಮುಳ್ಳುಗಳಿಂದ ನಿಬಿಡವಾದ ಮಹಾ ಅರಣ್ಯದಲ್ಲಿ ಪಾದಚಾರಿಯಾಗಿ ಹೇಗೆ ನಡೆದು ಹೋಗುವನು? ಶ್ರೀರಾಮನಿಗೆ ಆಹಾರವನ್ನು ಸಿದ್ಧಪಡಿಸುವ ಸಮಯದಲ್ಲಿ ಕುಂಡಲಗಳನ್ನು ಧರಿಸಿರುವ ಅಡಿಗೆಯವರು ನಾ ಮುಂದು ತಾ ಮುಂದು ಎಂಬ ಸ್ಪರ್ಧೆಯಿಂದ ಪ್ರಶಸ್ತವಾದ ಭಕ್ಷ್ಯ ಭೋಜ್ಯ ಲೇಹ್ಯ ಚೋಷ್ಯ ಪಾನೀಯಾದಿಗಳನ್ನು ಸಿದ್ಧಪಡಿಸಿ ರಾಮನಿಗೆ ಬಡಿಸುತ್ತಿದ್ದರು. ಅಂತಹ ಪ್ರಶಸ್ತವಾದ ಭೋಜನವನ್ನು ಮಾಡುತ್ತಿದ್ದ ಶ್ರೀರಾಮನು ಅರಣ್ಯದಲ್ಲಿ ಸಿಕ್ಕುವ ಕಹಿಯಾದ ಮತ್ತು ಒಗರಾದ ಕಂದ ಮೂಲಗಳನ್ನು ತಿಂದುಕೊಂಡು ಹೇಗೆ ಜೀವಿಸುತ್ತಾನೆ? ಬಹು ಅಮೂಲ್ಯವಾದ ವಸ್ತ್ರಗಳನ್ನು ಧರಿಸಿ ಬಹಳ ಹೊತ್ತಿನವರೆಗೂ ಸುಖಕರವಾದ ರತ್ನಗಂಬಳಿಯ ಮೇಲೆ ಪವಡಿಸುತ್ತಿದ್ದ ಶ್ರೀರಾಮನು ಕಾಷಾಯ ವಸ್ತ್ರಗಳನ್ನು ಧರಿಸಿ ಕಾಡಿನಲ್ಲಿ ನೆಲದ ಮೇಲೆ ಹೇಗೆ ಪವಡಿಸುತ್ತಾನೆ? ಕೈಕೇಯಿ, ರಾಮನ ಅರಣ್ಯಗಮನ, ಭರತನ ಅಭಿಷೇಚನ, ಈ ಎರಡು ಕಠೋರ ವಾಕ್ಯಗಳ ಚಿಂತಕರು ಯಾರು ಇದನ್ನು ನಿನ್ನ ಮನಸ್ಸಿನಲ್ಲಿ ಚಿಂತಿಸಿ ನಿನಗೆ ಉಪದೇಶವನ್ನು ನೀಡಿದರು? ಛೀ, ಈ ಹೆಂಗಸರಿಗೆ ಧಿಕ್ಕಾರವಿರಲಿ. ಎಲ್ಲರೂ ಮೋಸಗಾರರು, ಸ್ವಾರ್ಥಪರಾಯಣೆಯರು. ಉದ್ವೇಗದಿಂದ ಹೀಗೆ ಹೇಳಿದ ರಾಜ ನಿಟ್ಟುಸಿರು ಬಿಡುತ್ತಾ ಹೇಳಿದ, ಇಲ್ಲ, ಎಲ್ಲ ಸ್ತ್ರೀಯರ ವಿಷಯದಲ್ಲಿಯೂ ನಾನು ಹೀಗೆ ಹೇಳಲಾರೆ. ಭರತನ ತಾಯಿಗೆ ಮಾತ್ರವೇ ಈ ನನ್ನ ಮಾತು ಅನ್ವಯಿಸುತ್ತದೆ. ಅನರ್ಥವನ್ನು ಉಂಟು ಮಾಡುವ ಸ್ವಭಾವದವಳೇ, ಧನಪಿಶಾಚಿಯೇ, ಕ್ರೂರಳೇ, ನನಗೆ ಅನುತಾಪವನ್ನುಂಟು ಮಾಡುವುದರಲ್ಲಿಯೇ ನಿಶ್ಚಿತವಾದ ಅಭಿಪ್ರಾಯ ಉಳ್ಳವಳೆ. ನಾನಾದರೂ ನಿನಗೆ ಅಪ್ರಿಯವಾದ ಯಾವ ಕಾರ್ಯವನ್ನು ಮಾಡಿದ್ದೇನೆ? ಲೋಕಕ್ಕೆ ಹಿತಕರನಾದ ರಾಮನಾದರೂ ನಿನಗೆ ಯಾವ ಅಪ್ರಿಯವಾದ ಕಾರ್ಯವನ್ನು ಮಾಡಿದ? ಅಪ್ರಿಯವಾದ ಯಾವ ನಡವಳಿಕೆಯನ್ನು ನೀನು ನಮ್ಮಲ್ಲಿ ಕಂಡಿದ್ದಿ? ರಾಮನನ್ನು ಕಾಡಿಗೆ ಕಳುಹಿಸುವುದರಿಂದ ಆಗಬಹುದಾದ ಪರಿಣಾಮವನ್ನಾದರೂ ನೀನು ಯೋಚಿಸಿದ್ದೀಯಾ? ರಾಮನು ವ್ಯಸನದಲ್ಲಿ ಮಗ್ನನಾಗಿರುವುದನ್ನು ನೋಡಿದೊಡನೆಯೇ ಸಮಗ್ರವಾದ ಜಗತ್ತೇ ಕೋಪಿಸಿಕೊಳ್ಳಬಹುದು. ಪ್ರಜೆಗಳೇ ನಮ್ಮ ಮೇಲೆ ಬೀಳಬಹುದು. ತಂದೆ ತಾಯಿಗಳು ಮಕ್ಕಳನ್ನು ಪರಿತ್ಯಜಿಸಬಹುದು. ರಾಮನಲ್ಲಿ ಅನುರಾಗವಿರುವ ಗೃಹಿಣಿಯರು ದುಃಖ ಅತಿಶಯದಿಂದ ತಮ್ಮ ಗಂಡಂದಿರನ್ನೇ ಪರಿತ್ಯಜಿಸಬಹುದು. ಜಗದಾನಂದಕರನಾದ ಶ್ರೀರಾಮನ ವೀಕ್ಷಣದಿಂದ ನನಗಾಗುವ ಆನಂದಕ್ಕೆ ಪಾರವೇ ಇರುವುದಿಲ್ಲ. ನನಗೆ ಅಭಿಮುಖವಾಗಿ ಬರುತ್ತಿರುವ ದಿವ್ಯ ಆಭರಣಗಳಿಂದ ಅಲಂಕೃತನಾದ ದೇವಕುಮಾರ ರೂಪನಾದ ನನ್ನ ಮಗನಾದ ರಾಮನನ್ನು ಪದೇ ಪದೇ ನೋಡಿ ನೋಡಿ ಸಂತೋಷಪಡುತ್ತಿರುತ್ತೇನೆ. ಶ್ರೀರಾಮನನ್ನು ನೋಡಿದ ತಕ್ಷಣವೇ ಯುವಕನಂತೆ ಪುನಃ ಅವನನ್ನು ನೋಡಲು ಉತ್ಸಾಹಿತನಾಗುತ್ತೇನೆ. ಸೂರ್ಯನಿಲ್ಲದೆಯೇ ಜಗತ್ತು ಮುಂದುವರಿಯಬಹುದು. ಇಂದ್ರನು ಮಳೆಗರೆಯದಿದ್ದರೂ ಜಗತ್ತು ವೃದ್ಧಿ ಹೊಂದಬಹುದು. ಆದರೆ ರಾಮನು ಈ ಅಯೋಧ್ಯ ನಗರಿಯನ್ನು ಬಿಟ್ಟು ಹೊರಡುತ್ತಿರುವುದನ್ನು ಕಂಡ ಯಾವನೊಬ್ಬನೂ ಜೀವದಿಂದ ಉಳಿಯಲಾರ ಎಂಬುದೇ ನನ್ನ ಅಭಿಪ್ರಾಯವಾಗಿದೆ. ಪಾಪಾತ್ಮಳೇ, ಇಕ್ಷ್ವಾಕು ಕುಲವಂಶವನ್ನೇ ನಾಶ ಮಾಡಲು ಬಯಸಿರುವ, ಪತಿಯ ಹಿತವನ್ನೇ ಬಯಸದ ಶತ್ರುರೂಪಳಾದ ನನಗೆ ಮೃತ್ಯುವಿನಂತೆಯೇ ಇರುವ ನಿನ್ನನ್ನು ಅರಮನೆಯಲ್ಲಿ ಇಟ್ಟುಕೊಂಡು ಕಾಪಾಡಿದೆ. ನೀನು ತೀಕ್ಷ್ಣವಾದ ವಿಷವುಳ್ಳ ಹೆಣ್ಣು ನಾಗರ ಹಾವಿನಂತಿದ್ದಿ. ಅಂತಹ ನಿನ್ನನ್ನು ಬಹಳ ಕಾಲದಿಂದಲೂ ತೊಡೆಯ ಮೇಲಿಟ್ಟುಕೊಂಡು ಮುದ್ದಿಸಿದೆ. ಈ ಕಾರಣದಿಂದಲೇ ನಾನು ಇಂದು ಹತನಾಗಿಬಿಟ್ಟೆ.
ನನ್ನಿಂದಲೂ ರಾಮನಿಂದಲೂ ಮತ್ತು ಲಕ್ಷ್ಮಣನಿಂದಲೂ ವಿಹೀನನಾದ ಭರತನು ವಿಧವೆಯಾಗುವ ನಿನ್ನೊಡನೆ ಅಯೋಧ್ಯ ಪಟ್ಟಣವನ್ನು ಕೋಸಲ ದೇಶವನ್ನು ಆಳಲಿ. ಹೀಗೆ ನನ್ನ ಬಂಧುಗಳೆಲ್ಲರನ್ನೂ ನಾಶಗೊಳಿಸಿ ನನ್ನ ಶತ್ರುಗಳಿಗೆ ನೀನು ಸಂತೋಷದಾಯಕಳಾಗು. ಕ್ರೂರ ಕರ್ಮಳೆ, ವಿಪತ್ತಿನಲ್ಲಿಯೂ ಕಠಿಣವಾದ ಮಾತುಗಳನ್ನಾಡಿ ಮನಸ್ಸಿಗೆ ಘಾಸಿ ಮಾಡುವ ಸ್ವಭಾವದವಳೆ, ನನ್ನ ಮಾತುಗಳನ್ನು ಅನಾದರಣೆ ಮಾಡಿ ಮನ ಬಂದಂತೆ ಮಾತನಾಡುತ್ತಿರುವ ನಿನ್ನ ಮುಖದಿಂದ ಹಲ್ಲುಗಳು ಸಾವಿರಾರು ಚೂರುಗಳಾಗಿ ಕೆಳಗೇಕೆ ಬೀಳುತ್ತಿಲ್ಲ? ರಾಮನಿಗೆ ಕಠಿಣವಾಗಿ ಮಾತನಾಡಲೇ ತಿಳಿಯದು. ಯಾರ ವಿಷಯದಲ್ಲಿಯೂ ಅವನು ಅಹಿತವಾದ ಮಾತುಗಳನ್ನಾಗಲಿ ಅಪ್ರಿಯವಾದ ಮಾತುಗಳನ್ನಾಗಲಿ ಆಡಿದವನೇ ಅಲ್ಲ. ಗುಣವಂತರಿಂದ ಸಮ್ಮಾನಿತನಾದ ಸರ್ವದಾ ಪ್ರಿಯಭಾಷಿಯಾದ ಶ್ರೀರಾಮನ ವಿಷಯದಲ್ಲಿ ದೋಷಾರೋಪಣೆಯನ್ನು ಹೇಗೆ ಮಾಡುವೆ? ಅವನಲ್ಲಿ ದೋಷವೇನೂ ಇಲ್ಲವೆನ್ನುವುದಾದರೆ ನಿರ್ದೋಷಿಯಾದ ಅವನು ಅರಣ್ಯಕ್ಕೆ ಹೋಗಬೇಕಾದ ಕಾರಣವಾದರೂ ಏನಿದೆ? ಕೇಕೆಯ ಕುಲ ಕಲಂಕಿಣಿಯೇ, ಪಾಪಿಷ್ಟಳೆ, ನೀನೀಗ ಬಿದ್ದಿರುವಂತೆಯೇ ಸರ್ವದಾ ತಲೆಗೆದರಿಕೊಂಡು ನೆಲದ ಮೇಲೆ ಹೊರಳಾಡುತ್ತಾ ಸೊರಗಿ ಸೊಪ್ಪಾಗು. ಬೆಂಕಿಗೆ ಬಿದ್ದು ಭಸ್ಮವಾಗಿಯಾದರೂ ಹೋಗು, ನೇಣು ಹಾಕಿಕೊಂಡಾದರೂ ಸಾಯಿ, ಸಾವಿರಾರು ಬಾರಿ ಕಲ್ಲಿಗೆ ತಲೆಯನ್ನಾದರೂ ಚಚ್ಚಿಕೊ, ಪರ್ವತದ ಮೇಲಿನಿಂದ ಭೂಮಿಗೆ ಬಿದ್ದಾದರೂ ಸತ್ತು ಹೋಗು. ನಿನ್ನ ಮಾತಿನಂತೆ ನನಗೆ ಅಹಿತವಾದ ಮತ್ತು ಅತಿ ದಾರುಣವಾದ ಕಾರ್ಯವನ್ನು ಮಾಡುವುದಿಲ್ಲ. ಕ್ಷೌರದ ಕತ್ತಿಯಂತೆ ಅತಿ ತೀಕ್ಷ್ಣಳಾಗಿರುವ ತೋರಿಕೆಯ ಪ್ರಿಯೋಕ್ತಿಗಳನ್ನಾಡುವ ಅತ್ಯಂತ ದುಷ್ಟ ಪ್ರಭಾವದಿಂದ ಸ್ವಭಾವದಿಂದ ಕೂಡಿರುವ ಪ್ರಾಣ ಸಹಿತವಾದ ನನ್ನ ಹೃದಯವನ್ನು ಸುಟ್ಟು ಹಾಕುತ್ತಿರುವ ಕುಲಘಾತಿನಿಯಾದ ಮನಸ್ಸಿಗೆ ಬಹಳ ವೇದನೆಯನ್ನುಂಟು ಮಾಡುತ್ತಿರುವ ನೀನು ಜೀವಿಸಿರುವುದನ್ನು ನಾನು ಕೂಡ ಸಹಿಸುವುದಿಲ್ಲ. ಇಷ್ಟು ಕಠೋರವಾಗಿ ಮಾತುಗಳನ್ನಾಡಿದರೂ ಪ್ರತಿಜ್ಞೆ ಎಂಬ ಧರ್ಮಪಾಶದಿಂದ ಬಂಧಿಸಲ್ಪಟ್ಟಿದ್ದಂತಹ ರಾಜನು ಪುನಃ ಸಾಂತ್ವನದ ಮಾತುಗಳನ್ನು ಆಡಲು ಉಪಕ್ರಮಿಸಿದ. ಆತ್ಮವಂತನಾದ ನನಗೆ ಆತ್ಮಜನೇ ಇಲ್ಲದಿದ್ದರೆ ಜೀವಿತವೇ ಇಲ್ಲ. ಒಂದು ವೇಳೆ ಜೀವದಿಂದ ಉಳಿದಿದ್ದರೂ ಪುತ್ರನಿಂದ ವಿಹೀನನಾದ ನನಗೆ ಸುಖವೆಂಬುದಂತೂ ಇಲ್ಲವೇ ಇಲ್ಲ. ಮಗನನ್ನೇ ಕಳೆದುಕೊಂಡ ಮೇಲೆ ನಿನ್ನೊಡನೆ ರತಿ ಸುಖವಾದರೂ ಏತಕ್ಕೆ ಬೇಕು? ಹಾಗಾಗಿ ದೇವಿ, ನನಗೆ ಅಹಿತವಾಗುವುದನ್ನು ಮಾಡುವುದು ನಿನಗೆ ಯೋಗ್ಯವಾಗಿ ಕಾಣುವುದಿಲ್ಲ. ನಿನ್ನ ಕಾಲುಗಳನ್ನು ಹಿಡಿದಾದರೂ ಬೇಡಿಕೊಳ್ಳುತ್ತೇನೆ, ಪ್ರಸನ್ನಳಾಗು ಪ್ರಿಯೆ. ಲೋಕ ಮರ್ಯಾದೆಯನ್ನು ಮೀರಿ ದೃಢ ಸಂಕಲ್ಪಳಾಗಿದ್ದ ಕೈಕೇಯಿಗೆ ಅಧೀನನಾಗಿದ್ದಂತಹ ದಶರಥ ರಾಜನು ಅನಾಥನಂತೆ ಗೋಳಾಡುತ್ತಾ ಕೈಕೇಯಿಯ ಪಾದಗಳ ಮೇಲೆ ಬಿದ್ದುಬಿಟ್ಟ. ಆ ತಕ್ಷಣವೇ ಅವಳು ಕಾಲುಗಳೆರಡನ್ನೂ ತಿರಸ್ಕಾರದಿಂದ ದೂರಕ್ಕೆ ಚಾಚಿದುದರಿಂದ ಅವು ಸಿಕ್ಕದೆ ರೋಗಿಯೊಬ್ಬನು ತತ್ತರಿಸಿ ಬೀಳುವ ಹಾಗೆ ನೆಲದ ಮೇಲೆ ಬಿದ್ದೇ ಬಿಟ್ಟನು ದಶರಥ ಮಹಾರಾಜ.